ನಿನ್ನದು ಅಂಥೇಳಿ ಸಮರ್ಪಣೆ ಮಾಡುವಂತ ಯಾರಾದರೂ ಹೇಳಿದಾಗ ಅನೇಕ ಸೋದರಿಯರು ಯೋಚನೆ ಮಾಡ್ತಾರೆ, ನಾವು ನಮ್ಮದೆಲ್ಲ ಹೇಗೆ ಕೊಡೋಣ ಬಾಬನಿಗೆ, ನಮ್ಮದೊಂದು ಪರಿವಾರ ಇದೆ ಅಂತ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಧನದ ವಿಷಯವಲ್ಲ, ಆದರೆ ಸಮರ್ಪಣಾ ಭಾವದ ಮುಂದೆ ಈ ಧನ ಅನ್ನೋದು ಬಹಳ ಸಣ್ಣದು. ಆದರೆ ಇಲ್ಲಿ ಭಾವವನ್ನು ಬದಲಾಯಿಸ್ಕೊಳ್ಬೇಕು. ಈಗ ನೀವು ನಿಮ್ಮ ಮನೆಯನ್ನು ನೆನಪು ಮಾಡ್ಕೊಳ್ಳಿ, ಯೋಚನೆ ಮಾಡಿ, ಈ ಮನೆ ಬಾಬನ ಯಜ್ಞವಾಗಿದೆ. ಬಾಬನ ಜೊತೆಲಿ ಮಾತಾಡಿ, ಬಾಬಾ ನೀನು ಈ ಸುಂದರವಾದ ಮನೆಯನ್ನು ಇರೋದಕ್ಕಾಗಿ ಕೊಟ್ಟಿದ್ದೀಯಾ, ಇದು ನಿನ್ನದೇ ಆಗಿದೆ. ನಮ್ಮ ಧನ ನೀನೇ ನನಗೆ ಕೊಟ್ಟಿರೋದು, ಬದುಕೋದಕ್ಕಾಗಿ ಕೊಟ್ಟಿದ್ದೀಯಾ, ಇದೆಲ್ಲವೂ ನೀನೇ ಕೊಟ್ಟಿರುವಂಥದ್ದು.